ರೆಸ್ಟೋರೆಂಟ್ ಫುಡ್ ಬಿಸ್ನೆಸ್ ಮಾಡುವವರಿಗೆ ಈ ಟ್ರೈನಿಂಗ್ ಕಡ್ಡಾಯ. ಇದು ಕಲಬೆರಕೆ ಆಹಾರ ತಡೆಗೆ ಸರ್ಕಾರದ ಕ್ರಮವಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಶುಲ್ಕವನ್ನ ಪಾವತಿಸಿ ಈ ಟ್ರೈನಿಂಗ್ ಅನ್ನ ಪ್ರತಿ ಆಹಾರ ಉದ್ದಿಮೆದಾರರು ಕಡ್ಡಾಯವಾಗಿ ಪಡೆಯಲೇಬೇಕಿದೆ. ಹಾಗಿದ್ರೆ ಏನಿದು ಆಹಾರ ಸುರಕ್ಷತಾ ತರಬೇತಿ ಅಥವಾ ಫೋಸ್ಟ್ಯಾಕ್ ತರಬೇತಿ ಅನ್ನೋದಾದ್ರೆ, ಇದು FSSAI ಅಂದ್ರೆ ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ನಡೆಸಲ್ಪಡುವ ದೊಡ್ಡ ಪ್ರಮಾಣದ ತರಬೇತಿ ಕಾರ್ಯಕ್ರಮ. ರಸ್ತೆ ಬದಿ ವ್ಯಾಪಾರಿಗಳಿಂದ ಹಿಡಿದು 7 ಸ್ಟಾರ್ ಹೋಟೆಲ್ ರೆಸ್ಟೋರೆಂಟ್ ವರೆಗೆ ಒಟ್ಟಾರೆಯಾಗಿ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಎಲ್ಲರಿಗೂ ಈ ಟ್ರೈನಿಂಗ್ ಕಡ್ಡಾಯ. ಸರ್ಕಾರ ನಿಗದಿಪಡಿಸಿರೋ ₹1416 ಶುಲ್ಕವನ್ನ ಪಾವತಿಸಿ ಈ ಟ್ರೈನಿಂಗ್ ಅನ್ನ ಪ್ರತಿ ಆಹಾರ ಉದ್ದಿಮೆದಾರರು ಕಡ್ಡಾಯವಾಗಿ ಪಡೆಯಲೇಬೇಕಿದೆ. ಇದು ಕಲಬೆರಕೆ ಆಹಾರ ತಡೆಗೆ ಸರ್ಕಾರದ ಕ್ರಮ. ಇನ್ನು ಈ ತರಬೇತಿಯಲ್ಲಿ ಆಹಾರ ಉದ್ಯಮದಲ್ಲಿ ಸುರಕ್ಷಿತ ಮತ್ತು ನೈರ್ಮಲ್ಯದ ಅಭ್ಯಾಸಗಳನ್ನ ಕಲ್ಪಿಸುತ್ತದೆ. ಇದರಲ್ಲಿ GHP ಅಂದ್ರೆ ಉತ್ತಮ ನೈರ್ಮಲ್ಯ ಪದ್ಧತಿಗಳು, GMP ಅಂದ್ರೆ ಉತ್ತಮ ಉತ್ಪಾದನಾ ಪದ್ಧತಿಗಳು, HACCP ಅಂದ್ರೆ ಅಪಾಯ ವಿಶ್ಲೇಷಣೆ ಮತ್ತು ನಿರ್ಣಾಯಕ ನಿಯಂತ್ರಣ ಬಿಂದುಗಳು ಮತ್ತು ಆಹಾರ ಸುರಕ್ಷತಾ ನಿರ್ವಹಣಾ ವ್ಯವಸ್ಥೆಗಳಂತಹ ವಿಷಯಗಳು ಸೇರಿವೆ. ಈ ಕಾರ್ಯಕ್ರಮಗಳು ವ್ಯಕ್ತಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಆಹಾರ ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಮತ್ತು ಆಹಾರದಿಂದ ಉಂಟಾಗುವ ಅಪಾಯಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಲಿಖಿತ ಅಥವಾ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಇದು ಉದ್ಯೋಗಾವಕಾಶಗಳಿಗೂ ಸಹಕಾರಿಯಾಗಿದೆ. ಈ ಕಾರ್ಯಕ್ರಮಗಳು ಆಹಾರ ಸುರಕ್ಷತೆಯನ್ನು ಸುಧಾರಿಸಲು, ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಆಹಾರ ಸುರಕ್ಷತಾ ಮೇಲ್ವಿಚಾರಕರು ತರಬೇತಿ ಪಡೆದು ತಮ್ಮ ಸಂಸ್ಥೆಗಳಲ್ಲಿನ ಆಹಾರ ನಿರ್ವಹಣೆದಾರರಿಗೆ ತರಬೇತಿ ನೀಡುತ್ತಾರೆ. ಇದು ಆಹಾರ ನಿರ್ವಹಣಾಕಾರರ ಕೌಶಲ್ಯಗಳನ್ನು ಹೆಚ್ಚಿಸಿ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ.